ಎಲ್ಲರೂ ಕೂಡ ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ LMS ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ. ನನ್ನ ಹೆಸರು ಮಧುಸೂದನ್. ನಾನು ಬೇಲೂರು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಈ ಸೆಷನ್ನಲ್ಲಿ ಕೋಡ್ ಪ್ರಾವಿಷನ್ಸ್ ಫಾರ್ ಡಿಸೈನ್ ಆಫ್ ಬೀಮ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ನಂಬರ್ ಆಫ್ ಕೋಡ್ಸನ್ನು ನಾವಿಲ್ಲಿ ಪಾಯಿಂಟ್ ಮಾಡಿದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಫಸ್ಟ್ 2 ಕೋಡ್ಸ್ ಬಂದು ಇಂಪಾರ್ಟೆಂಟು, ದಟ್ ಈಸ್ IS 456 2000 ಆ್ಯಂಡ್ SP 16 1980. ಇದನ್ನು ಡಿಸೈನಲ್ಲಿ ತುಂಬ ಬಳಕೆ ಮಾಡ್ತೀವಿ ಇದನ್ನು. ಹಾಗೆ ಈ ಕೋಡನ್ನು ಕೂಡ ನಾವು ಬಳಕೆ ಮಾಡ್ತೀವಿ, SP 24 ಆ್ಯಂಡ್ SP 34. ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಪ್ರಾವಿಷನ್ ಫಾರ್ ಡಿಸೈನ್ ಆಫ್ ಬೀಮ್ನ ನಾವು 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀವಿ. ದಟ್ ಈಸ್ ಸೈಜ್, ಫ್ಲಕ್ಸ್ಚರ್, ಶಿಯರ್ ಆ್ಯಂಡ್ ಡಿಫ್ಲೆಕ್ಷನ್. ಈ ಥರ 4 ಭಾಗಗಳಾಗಿ ನಾವು ಇದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಪಾರ್ಟ್ ಈಸ್ ಸೈಜ್. ಇನ್ ಸೈಜ್, ಎಫೆಕ್ಟಿವ್ ಡೆಪ್ತ್ ಸ್ಮಾಲ್ d. ಎಫೆಕ್ಟಿವ್ ಡೆಪ್ತ್ ಬಗ್ಗೆ ನಾವು IS 456 ಪೇಜ್ ನಂಬರ್ 37 ಕ್ಲಾಸ್ 23.2.1ನಲ್ಲಿ ಇದನ್ನು ನೋಡ್ಬೋದು. ಈ ಪಿಕ್ಚರನ್ನು ನಾವು IS ಕೋಡಿಂದ ತಗೊಂಡಿದ್ದೇವೆ. ಓಕೆ, ಇಲ್ಲಿ ಎಫೆಕ್ಟಿವ್ ಡೆಪ್ತ್ ಮತ್ತು ಸ್ಪ್ಯಾನ್ಗಿರುವಂತಹ ರೇಷಿಯೋನ ಅಪ್ ಟು 10 ಮೀಟರ್ವರೆಗೂ ಸ್ಪ್ಯಾನ್ಗಿರುವಂಥ ರೇಷಿಯೋನ ನಾವಿಲ್ಲಿ ನೋಡ್ಬೋದು. ಇನ್ ಕೇಸ್ ಆಫ್ ಎ ಕ್ಯಾಂಟಿಲಿವರ್ ಬೀಮ್ ಇದ್ದರೆ ಅದಕ್ಕೆ 7 ಅಂತ ಹೇಳಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದ್ದರೆ 20 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಕಂಟಿನ್ಯೂಸ್ ಬೀಮ್ ಇದ್ದರೆ 26 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ದೀಸ್ ವ್ಯಾಲ್ಯೂಸ್ ಶುಡ್ ನಾಟ್ ಬಿ ಗ್ರೇಟರ್. ದೀಸ್ ವ್ಯಾಲ್ಯೂ ಏನಾಗಿರ್ಬಾರ್ದು, ಜಾಸ್ತಿ ಇರಬಾರ್ದು ಆಸ್ ಪರ್ ಕೋಡಲ್ ಪ್ರಾವಿಷನ್. ಓಕೆ, ಇಲ್ಲಿ ಎಫೆಕ್ಟಿವ್ ಡೆಪ್ತ್ ಅಂತಂದರೆ ನಾವಿಲ್ಲಿ ಒಂದು ರೀಇನ್ಫೋರ್ಸ್ಮೆಂಟ್ ಬಾರನ್ನು LS ಆಫ್ ದ ಬೀಮಲ್ಲಿ ನೋಡ್ತಾ ಇರ್ಬೋದು. ಇದೊಂದು ರೀಇನ್ಫೋರ್ಸ್ಮೆಂಟ್ ಬಾರ್, ರೆಡ್ ಕಲರ್ ಕಾಣಿಸ್ತಿರುವಂಥದ್ದು ಒಂದು ರೀಇನ್ಫೋರ್ಸ್ಮೆಂಟ್ ಬಾರ್. ಇದು ಈ ಸೆಂಟರ್ ಆಫ್ ದ ಬಾರಿಂದ ಟಾಪ್ ಆಫ್ ದ ಬೀಮಿಗೆ ಇರುವಂತಹ ಡಿಸ್ಟೆನ್ಸ್ನ ನಾವು ಏನಂತ ಹೇಳ್ತೀವಿ, ಎಫೆಕ್ಟಿವ್ ಡೆಪ್ತ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಫ್ ಅ ಸ್ಪ್ಯಾನ್ 4 ಮೀಟರ್. 4 ಮೀಟರ್ ಸ್ಪ್ಯಾನ್ ಇದೆ. ಇದಕ್ಕೆ ನಾವು ಎಫೆಕ್ಟಿವ್ ಡೆಪ್ತನ್ನು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಇಲ್ಲಿ ಕೊಟ್ಟಿರುವಂಥದ್ದು ಸ್ಪ್ಯಾನ್ ಟು ಎಫೆಕ್ಟಿವ್ ಡೆಪ್ತ್ ರೇಷಿಯೋ. ಹಾಗೆ ಸ್ಪ್ಯಾನ್ ಟು ಎಫೆಕ್ಟಿವ್ ಡೆಪ್ತ್ ಅಂತೇಳಿ ಹಾಗೆ ಇಲ್ಲಿ ಬರೆದಿದ್ದೀವಿ. ಈಸ್ ನಾಟ್ ಗ್ರೇಟರ್ ದ್ಯಾನ್ 20. 20ಗಿಂತ ಜಾಸ್ತಿ ಇರಬಾರ್ದು ಸಿಂಪ್ಲಿ ಸಪೋರ್ಟೆಡ್ ಬೀಮಿಗೆ. ಓಕೆ, 20ಗಿಂತ ಜಾಸ್ತಿ ಇರಬಾರ್ದು. ಇದನ್ನು ನಾವು ಮತ್ತೆ ರೀಅರೇಂಜ್ ಮಾಡಿ ಬರೆದ್ರೆ ಇನ್ ಟರ್ಮ್ಸ್ ಆಫ್ ಎಫೆಕ್ಟಿವ್ ಡೆಪ್ತ್, ಎಫೆಕ್ಟಿವ್ ಡೆಪ್ತ್ ಸ್ಮಾಲ್ d ಈಕ್ವಲ್ ಟು ಸ್ಪ್ಯಾನ್ ಡಿವೈಡೆಡ್ ಬೈ 20 ಅಂತ ಆಗುತ್ತೆ. ಈಗ ನಾವು ಸ್ಪ್ಯಾನಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. 4 ಮೀಟರ್ ಕೊಟ್ಟಿದ್ದಾರೆ, ನಾವು ಇದನ್ನು mmಗೆ ಕನ್ವರ್ಟ್ ಮಾಡಿದ್ದೀವಿ. 4000 mm ಆಗುತ್ತೆ. ಡಿವೈಡೆಡ್ ಬೈ 20 ಮಾಡಿದರೆ ವಿ ವಿಲ್ ಗೆಟ್ ಆನ್ಸರ್ 200 mm. 200 mm ಅಂತೇಳಿ ಆನ್ಸರ್ ಸಿಗುತ್ತೆ. ಓಕೆ, ದಿಸ್ ಈಸ್ ದ ಎಫೆಕ್ಟಿವ್ ಡೆಪ್ತ್ ಕ್ಯಾಲ್ಕುಲೇಷನ್ ಎಕ್ಸಾಂಪಲ್. ಇದನ್ನು ನಾವು ಫರ್ದರ್ ಡಿಸೈನ್ ಸ್ಟೆಪ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಸೈಜ್ ಪಾಯಿಂಟ್ ಬಂದು ಎಫೆಕ್ಟಿವ್ ಸ್ಪ್ಯಾನ್ ಸ್ಮಾಲ್ l. ಓಕೆ, ಕ್ಲಾಸ್ 22.2 ಪೇಜ್ ನಂಬರ್ 34 ಇನ್ IS 456 2000ನಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ದಿಸ್ ಎಫೆಕ್ಟಿವ್ ಸ್ಪ್ಯಾನ್ ಯೂಸ್ಡ್ ಫಾರ್ ಬೀಮ್ ಆ್ಯಂಡ್ ಆಲ್ಸೋ ಸ್ಪ್ಯಾನ್, ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು. ವಾಟ್ ಈಸ್ ದ ಕಂಡೀಷನ್? ಏನು ಕಂಡೀಷನ್ ಅಂತಂದರೆ, ದ ಎಫೆಕ್ಟಿವ್ ಸ್ಪ್ಯಾನ್ ಶೆಲ್ ಬಿ ಟೇಕನ್ ಆಸ್ ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ depth of slab or beam, or
centered of center to center of supports whichever is less. ಇವೆರಡು ಕಂಡೀಷನಲ್ಲೂ ಯಾವುದು ಕಮ್ಮಿ ಇದೆ ನಾವು ಅದನ್ನು ಎಫೆಕ್ಟಿವ್ ಸ್ಪ್ಯಾನ್ ಅಂತೇಳಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಡಯಾಗ್ರಾಮಲ್ಲಿ ನಾವು ನೋಡ್ತಿರ್ಬೋದು, ಒಂದು ಬೀಮನ್ನು ನಾವಿಲ್ಲಿ ಪ್ರೊವೈಡ್ ಮಾಡಿದ್ವಿ ಮತ್ತು ಹಾಗೆ ಎರಡೂ ಎಂಡಲ್ಲೂ ಕೂಡ ಸಪೋರ್ಟನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಕ್ಲಿಯರ್ ಸ್ಪ್ಯಾನ್ ಅಂತಂದರೆ ಫೇಸ್ ಆಫ್ ದ ಸಪೋರ್ಟ್ ಇನ್ ದ ಫೇಸ್ ಆಫ್ ದ ಸಪೋರ್ಟಿಗೆ ಇರುವಂತಹ ಡಿಸ್ಟೆನ್ಸು. ಎಫೆಕ್ಟಿವ್ ಸ್ಪ್ಯಾನ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಸೆಂಟರ್ ಆಫ್ ಎ ಸಪೋರ್ಟ್ ಇಂದ ಸೆಂಟರ್ ಆಫ್ ಎ ಸಪೋರ್ಟಿಗೆ ಇರುವಂಥ ಡಿಸ್ಟೆನ್ಸು ಅಂತೇಳಿ ಅಂದ್ಕೊಳ್ಳೋಣ. ನಾವು ಒಂದು ಎಕ್ಸಾಂಪಲ್ ತಗೊಂಡ ಇಲ್ಲಿ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಫ್ ಕ್ಲಿಯರ್ ಸ್ಪ್ಯಾನ್ 4 ಮೀಟರ್ ಬೇರಿಂಗ್ ಸಪೋರ್ಟ್ 300 mm ಆ್ಯಂಡ್ ಎಫೆಕ್ಟಿವ್ ಡೆಪ್ತ್ 250 mm ಅಂತೇಳಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಇದಕ್ಕೆ ಎಫೆಕ್ಟಿವ್ ಸ್ಪ್ಯಾನನ್ನು ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಎಫೆಕ್ಟಿವ್ ಸ್ಪ್ಯಾನ್ ಸ್ಮಾಲ್ ಎಲ್ ಈಕ್ವಲ್ ಟು ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್. ಇಲ್ಲಿ ನಾವು ಇಲ್ಲಿ ಫಸ್ಟ್ ಕಂಡೀಷನ್ ಇದೆಯಲ್ಲ, ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್, ಅದನ್ನು ಇಲ್ಲಿ ಅದ್ರ ಪ್ರಕಾರ ಇಲ್ಲಿ ಈಕ್ವೇಷನ್ ಬರ್ಕೊಂಡಿದ್ದೀವಿ. ಇಲ್ಲಿ ಕ್ಲಿಯರ್ ಸ್ಪ್ಯಾನಿಗೆ 4 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, 4 ಮೀಟರ್ ಇದೆ. ನೆಕ್ಸ್ಟ್ ಎಫೆಕ್ಟಿವ್ ಡೆಪ್ತಿಗೆ 0.25 ಮೀಟರ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಎಫೆಕ್ಟಿವ್ ಡೆಪ್ತ್ MML ಕೊಟ್ಟಿದ್ದಾರೆ, ಅದನ್ನು ಕನ್ವರ್ಟ್ ಮಾಡಿದ್ದೀವಿ ಮೀಟರ್ಗೆ 0.25 ಅಂತೇಳಿ. ಓಕೆ, ದ ಆನ್ಸರ್ ಈಸ್ 4.25 ಮೀಟರ್. ಓಕೆ, ನೆಕ್ಸ್ಟ್ ಎಫೆಕ್ಟಿವ್ ಸ್ಪ್ಯಾನ್ ಸ್ಮಾಲ್ ಎಲ್ ಈಕ್ವಲ್ ಟು ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಸಪೋರ್ಟ್ ಅಂತೇಳಿ ಮೆನ್ಷನ್ ಮಾಡಿದ್ವಿ. ಇಲ್ಲಿ ಸೆಂಟರ್ ಟು ಸೆಂಟರ್ ಅಂತಿದೆಯಲ್ಲ, ಆ ಕಂಡೀಷನ್ ತಗೊಂಡಿದ್ವಿ. ಓಕೆ, ಕ್ಲಿಯರ್ ಸ್ಪ್ಯಾನ್ ಈಸ್ 4 ಮೀಟರ್ ಆ್ಯಂಡ್ ಸಪೋರ್ಟ್ ಈಸ್ 0.3 ಮೀಟರ್. 0.3 ಮೀಟರ್ ಅಂತೇಳಿ ಮೆನ್ಷನ್ ಮಾಡಿದ್ವಿ. ಇಲ್ಲಿಂದ ಇಲ್ಲಿಗೆ ಕ್ಲಿಯರ್ ಸ್ಪ್ಯಾನ್ 4 ಮೀಟರ್ ಇದೆ. 0.3 ಮೀಟರ್ ಅಂತಂದರೆ ಈ ಸಪೋರ್ಟಿನ ಹಾಫ್ ಆಫ್ ದ ವಿಡ್ತ್ ಆಗುತ್ತೆ, ಅಂದರೆ 300 ಡಿವೈಡ್ ಬೈ 2 ಅಂತಂದರೆ 150 ಆಗುತ್ತೆ. ಹಾಗೆ ಇಲ್ಲಿ 300 ಡಿವೈಡೆಡ್ ಬೈ 2 ಅಂತಂದರೆ ಇಲ್ಲೂ ಕೂಡ 150 ಆಗುತ್ತೆ. ಟೋಟಲಿ ಇವೆರಡು ಆ್ಯಡ್ ಮಾಡಿದರೆ 1 ಸಪೋರ್ಟ್ ವಿಡ್ತ್ ಆಗುತ್ತೆ. ದೇರ್ ಫೋರ್ ಡೈರೆಕ್ಟ್ಲಿ ವಿ ಆರ್ ಟೇಕಿಂಗ್ ಎ ವಿಡ್ತ್ ಆಫ್ ಸಪೋರ್ಟ್ ಆ್ಯಸ್ 0.3 ಹಿಯರ್. ದೆನ್ ದ ಆನ್ಸರ್ ಈಸ್ 4.3 ಮೀಟರ್. ದೆನ್ ಇವೆರಡರಲ್ಲೂ ಕೂಡ ಕಮ್ಮಿ ಇರುವಂಥ ವ್ಯಾಲ್ಯೂನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾವ್ದು ಕಮ್ಮಿ ಇದೆ ಅಂತಂದರೆ 4.25. therefore the answer is 4.25 for effective span. ಓಕೆ, ನೆಕ್ಸ್ಟ್ ಫ್ಲಕ್ಚರ್ ಪಾರ್ಟಿಗೆ ಮೂವ್ ಆಗೋಣ. ಲಿಮಿಟಿಂಗ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ MU ಲಿಮಿಟ್. ಈ ಒಂದು MU ಲಿಮಿಟ್ಗೆ ಈಕ್ವೇಷನ್ನ ನಾವು ಟೇಬಲ್ ಸಿ ಆಫ್ ಪೇಜ್ ನಂಬರ್ 10 ಆಫ್ SP16 ಅಲ್ಲಿ ನಾವು ಇದನ್ನು ತಗೊಂಡಿದ್ದೀವಿ. ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂನ ಮೆನ್ಷನ್ ಮಾಡಿದರೆ ಫಾರ್ ಡಿಫ್ರೆಂಟ್ ಗ್ರೇಡ್ ಆಫ್ ಸ್ಟೀಲ್ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. MU ಲಿಮಿಟ್ ಡಿವೈಡೆಡ್ ಬೈ FCK BD ಸ್ಕ್ವೇರ್ ವ್ಯಾಲ್ಯೂ ಈಸ್ 0.149 ಫಾರ್ 250 ಗ್ರೇಡ್ ಆಫ್ ಸ್ಟೀಲ್. ಅದೇ ರೀತಿ 0.138 ಫಾರ್ 415 ಗ್ರೇಡ್ ಆಫ್ ಸ್ಟೀಲ್, 0.133 ಫಾರ್ 500 ಗ್ರೇಡ್ ಆಫ್ ಸ್ಟೀಲ್. ಓಕೆ, ಈ ಒಂದು ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡು ನಾವು MU ಲಿಮಿಟ್ಗೆ ರಿಲೇಷನ್ನ ಬರೆಯೋದಿದ್ರೆ MU ಲಿಮಿಟ್ ಈಕ್ವಲ್ ಟು 0.149 FCK BD ಸ್ಕ್ವೇರ್ ಫಾರ್ FE 250 ಗ್ರೇಡ್. ಇಲ್ಲಿ 0.149 ಇದೆಯಲ್ಲ, ಅದನ್ನು ಇಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಮತ್ತು MU ಲಿಮಿಟ್ ಡಿವೈಡೆಡ್ ಬೈ FCK BD ಸ್ಕ್ವೇರ್ ಇದು ಈಕ್ವಲ್ ಆಗಿರುತ್ತೆ. ರಿಅರೇಂಜ್ ಮಾಡಿದರೆ ಈಗ ಈಕ್ವೇಷನ್ನ ನಾವು ಬರಿಬೋದು. ಅದೇ ರೀತಿ FE 415 ಗ್ರೇಡಿಗೆ MU ಲಿಮಿಟ್ ಈಕ್ವಲ್ ಟು 0.138 FCK BD ಸ್ಕ್ವೇರ್. FE 500 ಗ್ರೇಡಿಗೆ MU ಲಿಮಿಟ್ ಈಕ್ವಲ್ ಟು 0.133 FCK BD ಸ್ಕ್ವೇರ್ ಆಗುತ್ತೆ. ವೇರ್ FCK ಈಸ್ ಗ್ರೇಡ್ ಆಫ್ ಕಾಂಕ್ರೀಟ್, B is width of beam, small d is effective depth of beam.
ಓಕೆ, ನೆಕ್ಸ್ಟ್ ಫ್ಲಕ್ಚರ್ ಪಾಯಿಂಟ್ಗೆ ಮೂವ್ ಆಗೋಣ. ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ mu equation, it is given in annex G, page number 96 of IS 456 2000. ನಾವು mu ಲಿಮಿಟ್ ಗ್ರೇಟರ್ ಆರ್ ಲೆಸ್ಸರ್ ದ್ಯಾನ್ mu ಅಂತೇಳಿ ಕ್ರಾಸ್ ಚೆಕ್ ಮಾಡ್ತೀವಿ. ಇಫ್ ಇಟ್ ಈಸ್ ಅಂಡರ್ ರಿಇನ್ಫೋರ್ಸ್ಡ್ ಬೀಮ್ ಇದ್ದರೆ ವಿ ಆರ್ ಗೋಯಿಂಗ್ ಟು ಯೂಸ್ mu equation ಫ್ರಮ್ ಹಿಯರ್. Then mu relation is mu equal to 0.87 F5 AST in bracket 1 minus AST F5 divided by BD FCK. ಈ ರಿಲೇಷನ್ ಅಲ್ಲಿ ನಾವು AST ಏರಿಯಾ ಆಫ್ ಟೆನ್ಷನ್ ರೀಇನ್ಫೋರ್ಸ್ಮೆಂಟ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಬೈ ಸಾಲ್ವಿಂಗ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. Here FCK is grade of concrete, Fi is yield strength of reinforcement, as I said AST is area of tension reinforcement, B equal to width of beam, D is the effective depth of beam. ಓಕೆ, AST ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಇದೆ, SP16 ಮೆಥಡ್. SP16ನಲ್ಲಿರುವಂಥ ಫ್ಲಕ್ಚರ್ ಟೇಬಲ್ಗಳನ್ನ ನಾವು ಯೂಸ್ ಮಾಡಿ ASTನ ಕ್ಯಾಲ್ಕುಲೇಟ್ನ ಮಾಡ್ಬೋದಾಗಿದೆ. ಓಕೆ, ವಿ ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಎ ಟೇಬಲ್ 2. ಇದೇ ರೀತಿ ನಂಬರ್ ಆಫ್ ಟೇಬಲ್ಸ್ಗಳು SP16ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಟೇಬಲ್ 2 ಬಂದು FCK ಗ್ರೇಡ್ 20 Nm/mm²ಗೆ ಯುಟಿಲೈಸ್ ಮಾಡ್ತೀವಿ. ಹಾಗೆ ಇಲ್ಲಿ F5 ಬಂದು ಎಲ್ಲ ಗ್ರೇಡಿನ F5ಗಳಿಗೂ ಕೂಡ ಇಲ್ಲಿ ನಾವು ವ್ಯಾಲ್ಯೂಸ್ನ ಯುಟಿಲೈಸ್ ಮಾಡ್ಬೋದು. ಓಕೆ, ದಿಸ್ ಟೇಬಲ್ ಈಸ್ ಗಿವನ್ ಇನ್ ಪೇಜ್ ನಂಬರ್ 48 ಆಫ್ SP16. ಓಕೆ, ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ mu ವ್ಯಾಲ್ಯೂನ ನಮಗೆ ಗೊತ್ತಿದೆ ಅಂತೇಳಿ ತಗೊಳ್ಳೋಣ. mu ಡಿವೈಡೆಡ್ ಬೈ BD² ಈಕ್ವಲ್ ಟು 0.47 ಅಂತೇಳಿ ವ್ಯಾಲ್ಯೂಸ್ ಇದೆ. ದೆನ್ ಗ್ರೇಡ್ ಆಫ್ ದ ಕಾಂಕ್ರೀಟ್ ಇಸ್ M20 ಅಥವಾ FCK 20 Nm/mm². ಓಕೆ, ನೆಕ್ಸ್ಟ್ ಗ್ರೇಡ್ ಆಫ್ ಸ್ಟೀಲ್ ಇಸ್ Fe415 ಅಥವಾ Fy ಈಕ್ವಲ್ ಟು 415 Nm/mm² ಆಗಿರುತ್ತೆ. ಓಕೆ, ಈ ಟೇಬಲಲ್ಲಿ ನಾವು ನೋಡ್ಬೋದು mu ಡಿವೈಡೆಡ್ ಬೈ BD² ವರ್ಟಿಕಲಿ ಈ ಫಸ್ಟ್ ಕಾಲಮಲ್ಲಿ mu ಡಿವೈಡೆಡ್ ಬೈ BD²ಗೆ ವ್ಯಾಲ್ಯೂಸ್ಗಳನ್ನ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಡಿಫ್ರೆಂಟ್ F5 ವ್ಯಾಲ್ಯೂಗೆ ಇಲ್ಲಿ ವರ್ಟಿಕಲಿ ವ್ಯಾಲ್ಯೂಸ್ಗಳನ್ನ ನೋಡ್ತಾ ಹೋಗ್ಬೋದು. 240 ಇತ್ತು ಅಂದರೆ ಈ ಕಾಲಮಲ್ಲಿ ನೋಡಬೇಕಾಗತ್ತೆ, 250 ಇತ್ತು ಅಂತಂದರೆ ಥರ್ಡ್ ಕಾಲಮಲ್ಲಿ ನೋಡ್ತೀವಿ, ಹಾಗೆ 415 ಇತ್ತು ಅಂತಂದರೆ ಫೋರ್ತ್ ಕಾಲಮಲ್ಲಿ ನೋಡ್ತೀವಿ. ನಾವು ತೊಗೊಂಡಿರೋ ಎಕ್ಸಾಂಪಲಲ್ಲಿ 415 ಅಂತೇಳಿ ತೊಗೊಂಡಿರೋದ್ರಿಂದ ನಾವು ಈ ಕಾಲಮಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಹಾಗೆ mu ವ್ಯಾಲ್ಯೂ ಬಂದು 0.47 ಅಂತೇಳಿ ನಾವು ತೊಗೊಂಡಿದ್ವಿ. 0.47 ವ್ಯಾಲ್ಯೂ ಇಲ್ಲಿ ಡೈರೆಕ್ಟಾಗಿ ನಮಗೆ ಸಿಗೋದಿಲ್ಲ ಇಲ್ಲಿ. ಬಟ್ ಇಲ್ಲಿ mu ಲಿಮಿಟ್ ವ್ಯಾಲ್ಯೂಸ್ಗಳನ್ನ 0.45 ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ 0.128 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. 0.45ಗೆ 0.128 ಅಂತೇಳಿ. ಹಾಗೆ 0.5ಗೆ 0.413 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಾವು ಇದನ್ನು ಯುಟಿಲೈಸ್ ಮಾಡಿಕೊಂಡು 0.47ಗೆ ಇಂಟರ್ಪೋಲೇಷನ್ ಮೆಥಡಲ್ಲಿ ನಾವು ಇದಕ್ಕೆ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ದಟ್ ಈಸ್ ಪಿಟಿನ ಫೈಂಡ್ ಔಟ್ ಮಾಡೋದು, ಪರ್ಸೆಂಟೇಜ್ ಆಫ್ ಸ್ಟೀಲ್ನ ಫೈಂಡ್ ಔಟ್ ಮಾಡ್ಬೋದು. ದೆನ್ PT ಈಕ್ವಲ್ ಟು ನಾವು ಈ ವ್ಯಾಲ್ಯೂಸ್ನ ಯೂಸ್ ಮಾಡ್ತಾ ಹೋಗೋಣ. 0.128 ಅಂತೇಳಿ ಬರ್ದಿದ್ವಿ. 0.128 ಪ್ಲಸ್ 0.43 ಇಲ್ಲಿದೆಯಲ್ಲ ಈ ವ್ಯಾಲ್ಯೂ, ಮೈನಸ್ ಅಗೇನ್ 0.128 ಇಂಟು 0.47 ನಮಗೆ ಬೇಕಾಗಿರುವಂತಹ muಗೆ ಆನ್ಸರ್ ಬೇಕಾಗಿರುವಂಥ ವ್ಯಾಲ್ಯೂ 0.47 ಮೈನಸ್ 0.45 ಡಿವೈಡೆಡ್ ಬೈ ಅಗೇನ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು mu by BD² values 0.45 minus 0.47.
0.5 minus 0.45 that is equal to 0.134%. ಹಾಗೆ ಪರ್ಸೆಂಟೇಜ್ ಆಫ್ ಪಿ ಟಿನ ಫೈಂಡ್ ಮಾಡ್ತೀವಿ. ಅದೇ ರೀತಿ ಎ ಎಸ್ ಟಿನ ಪಿ ಟಿನ ಯೂಟಿಲೈಸ್ ಮಾಡಿಕೊಂಡು ಫೈಂಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಶಿಯರ್ ಪಾರ್ಟ್. ಓಕೆ, ನಾಮಿನಲ್ ಶಿಯರ್ ಬಂದು ಕ್ಲಾಸ್ 40.1 ಪೇಜ್ ನಂಬರ್ 72 ಆಫ್ IS 456 ನಲ್ಲಿ ಸಿಗುತ್ತೆ. ನಾಮಿನಲ್ ಶಿಯರ್ ಸ್ಟ್ರೆಸ್ tau V is given by equation VU divided by B into D, where VU is design shear force, B is breadth of the member, small d is effective depth. Okay, next VUS equation, balancing shear force equation. We can get this from page number 73 of IS 456 2000. Okay, VUS equation is given by 0.87 F5 ASV small d divided by SV. Here F5 is the yield strength of reinforcement, ASV is the area of stirrup reinforcement, small d is the effective depth, SV is the spacing between stirrups. Okay, ನಾವು ಇಲ್ಲಿ ಇನ್ನೊಂದು ಟೇಬಲ್ 20 ನೋಡಬಹುದು. ದಿಸ್ ಇಸ್ ಫ್ರಮ್ IS 456 ಪೇಜ್ ನಂಬರ್ 73. ಓಕೆ, ಈ ಟೇಬಲ್ನಲ್ಲಿ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ tau C ಮ್ಯಾಕ್ಸ್ ವ್ಯಾಲ್ಯೂನ ನಾವು ನೋಡ್ತಾ ಹೋಗ್ಬೋದು. ಇನ್ ಕೇಸ್ ಆಫ್ M20 ಗ್ರೇಡ್ ಆಫ್ ಕಾಂಕ್ರೀಟ್, ದ tau C ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 2.8 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಇದಕ್ಕಿಂತ ಜಾಸ್ತಿ ಇರಲ್ಲ. ಹಾಗೆ ಡಿಫ್ರೆಂಟ್ ಗ್ರೇಡ್ ಆಫ್ ಸ್ಟೀಲಿಗೆ ಕಾಂಕ್ರೀಟಿಗೆ ನಾವು ಇಲ್ಲಿ tau C ಮ್ಯಾಕ್ಸ್ ವ್ಯಾಲ್ಯೂನ ನೋಡ್ತಾ ಹೋಗ್ಬೋದು. Okay, next shear point is design shear stress tau C. Tau C value na ನಾವು table 19 page number 73 of IS 456 2000 ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 100 AS divided by BD ಅಥವಾ PT ಪರ್ಸೆಂಟೇಜ್ ಆಫ್ ಸ್ಟೀಲ್, ಇದನ್ನು PT ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ವರ್ಟಿಕಲಿ ಕಾಲಮಲ್ಲಿ ಇದನ್ನು ವ್ಯಾಲ್ಯೂಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಫಸ್ಟ್ ಕಾಲಮಲ್ಲಿ. ಹಾಗೆ ಡಿಫ್ರೆಂಟ್ ಗ್ರೇಡ್ಸಿಗೆ M15, M20, M25 ಬೇರೆ ಕಾಲಮ್ ಸೆಕೆಂಡ್, ಥರ್ಡ್, ಫೋರ್ತ್ ಕಾಲಮಲ್ಲಿ ಇದನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ 100 AS divided by BD equal to 0.6 ಅಂತೇಳಿ ನಾವು ತೊಗೊಂಡಿದ್ವಿ. ಹಾಗೆ ಗ್ರೇಡ್ ಆಫ್ ಕಾಂಕ್ರೀಟ್ ಬಂದು M20 ಅಂತೇಳಿ ತೊಗೊಂಡಿದ್ವಿ. ಈಗ 100 AS by BDಗೆ ನಾವು tau C ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. ಬಟ್ ಇನ್ ಟೇಬಲ್ ವಿ ಆರ್ ಹ್ಯಾವಿಂಗ್ ಎ ವ್ಯಾಲ್ಯೂಸ್ ಫಾರ್ 0.5, 0.75 ಇದಕ್ಕೆ ಮಾತ್ರ ವ್ಯಾಲ್ಯೂಸ್ಗಳು ಇದೆ M20 ಗ್ರೇಡಲ್ಲಿ tau C ವ್ಯಾಲ್ಯೂಸ್. ಬಟ್ ಇದಕ್ಕೆ 0.6ಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ ಅಗೇನ್ ನಾವು ಇಲ್ಲೂ ಕೂಡ ಇಂಟರ್ಪೋಲೇಷನ್ ಮೆಥಡ್ನ ಯೂಸ್ ಮಾಡ್ತೀವಿ. ಓಕೆ, ದೆನ್ tau C ಈಕ್ವಲ್ ಟು ಫಸ್ಟ್ ವ್ಯಾಲ್ಯೂ ಇಲ್ಲೇನಿದೆ 0.5ಗೆ ಇರೋಂಥ ವ್ಯಾಲ್ಯೂನ ಇಲ್ಲಿ ಮೆನ್ಷನ್ ಮಾಡಿದ್ವಿ 0.48 ಪ್ಲಸ್ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂಸ್ 0.56 ಮೈನಸ್ 0.48 ಇಂಟು ನಾವು ಯಾವುದಕ್ಕೆ ಯಾವ ವ್ಯಾಲ್ಯೂಗೆ ಫೈಂಡ್ ಔಟ್ ಮಾಡಬೇಕು ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ವಿ 0.6 ಮೈನಸ್ 0.5 ಡಿವೈಡೆಡ್ ಬೈ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂಸ್ 0.75 ಮೈನಸ್ 0.5. ಓಕೆ, ನಾವಿಲ್ಲಿ ಆನ್ಸರ್ ಸಿಗುತ್ತೆ ನಮಗಿದು 0.512 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಓಕೆ, ನಾವಿಲ್ಲಿ ಕ್ರಾಸ್ ಚೆಕ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ 0.5ಗೆ M20 ಗ್ರೇಡಲ್ಲಿ 0.48 ವ್ಯಾಲ್ಯೂಸ್ ಬಂದಿದೆ.
0.75ಗೆ 0.56 ಬಂದಿದೆ. ಹಾಗಾದರೆ ನಾವು ಇಲ್ಲಿ ಐಡೆಂಟಿಫೈ ಮಾಡಿರೋಂಥ ವ್ಯಾಲ್ಯೂಸ್ ಸರಿ ಇದೆ. ಹೇಗೆ ಸರಿಗಿದೆ ಅಂತಂದರೆ 0.512 ಬಂದು ಇಂಟರ್ಮೀಡಿಯೇಟ್ಲಿ ಎಲ್ಲೋ ಈ ಒಂದು ರೇಂಜಲ್ಲಿ ಬರುತ್ತೆ ಅಂತೇಳಿ ಆನ್ಸರ್ ಸರಿ ಬಂದಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಫ್ಲೆಕ್ಷನ್. ಓಕೆ, ಡಿಫ್ಲೆಕ್ಷನ್ ಚೆಕ್ ಮಾಡಬೇಕು ಅಂತಂದರೆ ನಮಗೆ ಮಾಡಿಫಿಕೇಷನ್ ಫ್ಯಾಕ್ಟರ್ನ ಐಡೆಂಟಿಫೈ ಮಾಡಬೇಕು. ಮಾಡಿಫಿಕೇಷನ್ ಫ್ಯಾಕ್ಟರ್ನ ಫಿಗರ್ 4 ಪೇಜ್ ನಂಬರ್ 38 ಆಫ್ IS 456/2000 ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಪರ್ಸೆಂಟೇಜ್ ಟೆನ್ಷನ್ ರೀಇನ್ಫೋರ್ಸ್ಮೆಂಟ್ PTಗೆ ವ್ಯಾಲ್ಯೂಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ವೈ ಆಕ್ಸಿಸಲ್ಲಿ ಮಾಡಿಫಿಕೇಷನ್ ಫ್ಯಾಕ್ಟರ್ಸ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕರ್ವ್ಸ್ಗಳನ್ನ ನೋಡ್ಬೋದು. ಇಲ್ಲಿ FS = 120, FS = 415, ಈ ಥರ ಸೋನ್ ಕರ್ವ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ. FS = 250 Nm/mm² ಆ್ಯಂಡ್ PT = 1% ಇತ್ತು ಅಂತಂದರೆ ವಾಟ್ ಈಸ್ ದ ಮಾಡಿಫಿಕೇಷನ್ ಫ್ಯಾಕ್ಟರ್ ಅಂತೇಳಿ ತಗೊಳ್ಳೋಣ. ಓಕೆ, ಇಲ್ಲಿ PT ವ್ಯಾಲ್ಯೂ ಪರ್ಸೆಂಟೇಜ್ ಆಫ್ ಸ್ಟೀಲ್ ಇಸ್ 1%. ಇಲ್ಲಿ ನೋಡ್ಬೋದು 0.8 ಇದೆ, ಇಲ್ಲಿ 1.2 ಇದೆ, ದೆನ್ ದಿಸ್ ಈಸ್ ದ 1. ಹಾಗಾದರೆ ಇದನ್ನು ವರ್ಟಿಕಲಿ ಇದನ್ನು ನಾವು ಡ್ರಾ ಮಾಡ್ತಾ ಹೋಗೋಣ. ದೆನ್ FS ಈಸ್ 240. ಇಲ್ಲಿ 240 ಕರ್ವ್ ಇದೆಯಲ್ಲ, ಈ ಕರ್ವಿಗೆ ಇಲ್ಲಿ ಎಂಡ್ ಆಗುತ್ತೆ. ಇದು 1% PT ವ್ಯಾಲ್ಯೂ ಇಲ್ಲಿ ಎಂಡ್ ಆಗುತ್ತೆ. ಹಾಗೆ ಇದನ್ನು ಹಾರಿಜಾಂಟಲಿ ಮೂವ್ ಮಾಡಿದರೆ ನಮಗೆ ಮಾಡಿಫಿಕೇಷನ್ ಫ್ಯಾಕ್ಟರ್ KT ಇಲ್ಲಿ ಕಟ್ ಆಗುತ್ತೆ. ದಟ್ ಈಸ್ 1 ಬಿಟ್ವೀನ್ 0.8 ಮತ್ತು 1.2 ಇವೆರಡು ಮಧ್ಯದಲ್ಲಿ ಜಾಯಿನ್ ಆಗ್ತಾ ಇರೋದ್ರಿಂದ 1 ಅಂತೇಳಿ ಆನ್ಸರ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ, ಈ ಸೆಷನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ನನ್ನ ಭಾವನೆ. ಈ ಸೆಷನ್ನಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಧನ್ಯವಾದಗಳು.